ಈ ಫೇಸ್ ನೋಡಿದ ತಕ್ಷಣ ನಿಮಗೆ ನೆನಪಾಗ್ಬೋದು. ಪುನೀತ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂಥ ಹುಡುಗರು ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ತೊಂದರೆ ಇಲ್ಲ ಪಂಕಜ. ಆ ಹಾಡನ್ನು ನೆನಪು ಮಾಡ್ಕೊಂಡ ತಕ್ಷಣ ಈ ಫೇಸ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಯಾರು ಅಂತ ಹೇಳಿ. ನೋಡಿ, 42 ವಯಸ್ಸಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಬಟ್ ಹಲವು ಅನುಮಾನಗಳಿದೆ ಈ ಸಾವಿನ ಸುತ್ತ. ಯಾಕೆ ಅಂತಂದರೆ ಅವರು 15ನೇ ವಯಸ್ಸಿನಿಂದ ಅನುಭವಿಸ್ತಾ ಇದ್ದಂಥ ಮೂರ್ಛೆ ರೋಗ ಸಮಸ್ಯೆ ಏನಿದೆ ಅದಕ್ಕೆ ಟ್ರೀಟ್ಮೆಂಟನ್ನು ತಗೊಂಡಿದ್ದಾರೆ. ಅದೆಲ್ಲವೂ ಕೂಡ ಚೆನ್ನಾಗಿತ್ತು, ತುಂಬ ಕಾನ್ಫಿಡೆನ್ಸಲ್ಲಿದ್ದರು, ಫಿಟ್ನೆಸ್ ಬಗ್ಗೆ ಕೂಡ ಅತಿ ಹೆಚ್ಚಿನ ಒತ್ತನ್ನು ಕೂಡ ಕೊಡ್ತಾ ಇದ್ರು. ಬಟ್ ಯಾಕೆ ಹೀಗಾಗೋಯಿತು? ಮರಣೋತ್ತರ ಪರೀಕ್ಷೆನೂ ಆಗಿದೆ, ಮೃತದೇಹವನ್ನು ಕೂಡ ಈಗ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಬಟ್ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾವಾದಾಗ ಹಾಗೇನೆ, ಯಾಕೆ ಹಿಂಗೆ ಅಂತ ಹೇಳಿ ನೋಡಿ ಸ್ಟೋರಿನ. ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಅಕಾಲಿಕ ನಿಧನ. ಹೃದಯಾಘಾತದಿಂದಲೇ ಕೊನೆ ಉಸಿರೆಳೆದ್ರ ನಟಿ. ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ಹೊಂದಿದ್ದ ನಟಿಗೆ ಏನಾಯ್ತು? ನಟಿ ಶಫಾಲಿ ಸಾವಿನ ಬಗ್ಗೆ ಹಲವು ಅನುಮಾನ. ಕಾಂಟಾ ಲಗಾ ಹುಡುಗಿ ಅಂತಲೇ ಹೆಸರುವಾಸಿಯಾಗಿದ್ದ ಬಾಲಿವುಡ್ನ ನಟಿ ಶಫಾಲಿ ಜರಿವಾಲಾ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಕೇವಲ 42 ವಯಸ್ಸಿನ ಅದ್ಭುತ ಕಂಗಳ ನಟಿ ಕೊನೆ ಉಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿ ಏಕಾಏಕಿ ಶಫಾಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಪತಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ದಾರಿ ಮಧ್ಯೆಯೇ ಶಫಾಲಿ ಉಸಿರನ್ನು ಚೆಲ್ಲಿದ್ದಾರೆ. ಹೃದಯಾಘಾತದಿಂದ ಶಫಾಲಿ ಮೃತಪಟ್ಟಿದ್ರು. ಸಾವಿನ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಟಿಯ ಮರಣೋತ್ತರ ಪರೀಕ್ಷೆ ನಡೆದಿದ್ದು, ವರದಿಯ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ನಟಿ ಶಫಾಲಿ ಅಪಾರ್ಟ್ಮೆಂಟ್ಗೆ ಆಗಮಿಸಿದ ಪೊಲೀಸರು ಕುಟುಂಬಸ್ಥರು ಹಾಗೂ ಮನೆಯ ಕೆಲಸದವರನ್ನ, ಜಿಮ್ ಟ್ರೈನರ್ಗಳನ್ನ ವಿಚಾರಣೆಗೊಳಪಡಿಸಿದ್ದಾರೆ. ವಿಧಿವಿಜ್ಞಾನ ತಜ್ಞರು ಕೂಡ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಟಿ ಶಫಾಲಿ ಜರಿವಾಲಾ ಮೂಲತಃ ಗುಜರಾತ್ನ ಅಹಮದಾಬಾದ್ನವರು. ಚಿಕ್ಕ ವಯಸ್ಸಿನಿಂದಲೇ ಕಲೆಗಳ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ ಶಫಾಲಿಗೆ ಡ್ಯಾನ್ಸ್ ಅಂದರೆ ಪಂಚಪ್ರಾಣ. ಇದೇ ಉತ್ಸಾಹ ಆಕೆಯನ್ನು ಬಣ್ಣದ ಲೋಕಕ್ಕೆ ಕರೆತಂದಿತ್ತು. ಶಫಾಲಿ ಜರಿವಾಲಾ ಏಕಾಏಕಿಯಾಗಿ ಫೇಮಸ್ ಆದವರಲ್ಲ. ಬಾಲಿವುಡ್ನ ಅನೇಕ ನಿರ್ದೇಶಕರು, ನಿರ್ಮಾಪಕರ ಮನೆ ಬಾಗಿಲನ್ನು ಸುತ್ತಿದವರು. ಪುಟ್ಟ ಪುಟ್ಟ ಪಾತ್ರಗಳಿಗೆ ಹಂಬಲಿಸಿದವರು. ಪಾತ್ರಗಳು ಸಿಗದೆ ಹೋದಾಗ ನಿರಾಸೆ ಪಟ್ಟವರು. ಆದ್ರೀಗ ಕಾಲನ ಅಕಾಲಿಕ ಕರೆಗೆ ಓಗಟ್ಟಿದ್ದಾರೆ. ಫಿಟ್ನೆಸ್ ಬಗ್ಗೆ ನಟಿಗೆ ಅಪಾರ ಕಾಳಜಿ. ಫಿಟ್ನೆಸ್ನಿಂದ ಬಳಲುತ್ತಿದ್ರ ನಟಿ. ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದ ನಟಿ ಶಫಾಲಿ 42ನೇ ವಯಸ್ಸಿನಲ್ಲೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. 5-6 ವರ್ಷಗಳಿಂದ ನಟಿ ಶಫಾಲಿ ವಯಸ್ಸಾಗುವಿಕೆಯ ವಿರೋಧಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಂತ ನಟಿ ಶಫಾಲಿ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಟಿ ಶಫಾಲಿ ಫಿಟ್ನೆಸ್ನಿಂದ ಬಳಲುತ್ತಿದ್ರು ಅನ್ನೋದು ಗೊತ್ತಾಗಿದೆ. 15ನೇ ವಯಸ್ಸಿನಿಂದ ಮೂರ್ಛೆ ರೋಗದಿಂದ ನಟಿ ಬಳಲ್ತಾ ಇದ್ರಂತೆ. ಈ ಬಗ್ಗೆ ಖುದ್ದು ನಟಿ ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಬಾಲ್ಕನಿಯಲ್ಲಿಯೇ ನಿಂತಿದ್ದೆ, ಫಿಟ್ಸ್ ಬಂದು ಮೂರ್ಛೆ ಹೋಗಿದ್ದೆ. ಮನೆಯವರೆಲ್ಲ ಗಾಬರಿಗೊಂಡಿದ್ರು. ಬಳಿಕ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡಿತಾ ಇದ್ದೆ ಅಂತ ಹೇಳಿ ಖಾಸಗಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅಪ್ಪು ಜೊತೆ ಹುಡುಗರು ಚಿತ್ರದಲ್ಲಿ ಪಂಕಜ ಆಗಿದ್ದ ಶಫಾಲಿ. ಬೋರ್ಡು ಇರದ ಬಸ್ಸು ಹತ್ತಿದ ಚೋಕರಿ ಇನ್ನಿಲ್ಲ. ಬಾಲಿವುಡ್ ಅಂಗಳದಲ್ಲಿ ಮಿಂಚಿದ ನಟಿ ಶಫಾಲಿ ಕನ್ನಡದಲ್ಲೂ ಕೂಡ ನಟಿಸಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಶ್ರೀನಗರ ಕಿಟ್ಟಿ ಲೂಸ್ ಮಾದ ಅಭಿನಯದ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ ಹಾಡಿನಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಸ್ಯಾಂಡಲ್ವುಡ್ನ ಪಂಕಜಳಾಗಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ರು. ಹುಡುಗರು ಸಿನಿಮಾದಲ್ಲಿ ಪಂಕಜ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದು, ಯೋಗರಾಜ್ ಭಟ್ ಸಾಹಿತ್ಯ ಬರೆದಿದ್ರು. ಹಾಡು ಕಂಪೋಸ್ ಆಗಿ ಇಡೀ ಸಿನಿಮಾ ಟೀಮ್ ಅದನ್ನು ಮೆಚ್ಚಿಕೊಂಡಿತ್ತು. ಈ ಹಾಡಿನ ನೃತ್ಯ ಸಂಯೋಜನೆ ಇಮ್ರಾನ್ ಸರ್ದಾರಿ ಮಾಡುವುದು ಅಂತ ನಿಶ್ಚಯವಾಗಿತ್ತು. ಡ್ಯಾನ್ಸ್ಗೆ ಮತ್ತೊಂದು ಹೆಸರೇ ಆಗಿದ್ದ ಪುನೀತ್ ರಾಜ್ಕುಮಾರ್ ಮತ್ತು ಇತರ ನಟರ ಜೊತೆಗೆ ಡ್ಯಾನ್ಸ್ ಮಾಡಬಲ್ಲ ನಟಿಯನ್ನು ಹುಡುಕಲಾಗ್ತಿತ್ತು. ಆ ಸಂದರ್ಭದಲ್ಲಿ ಸಿಕ್ಕವರೇ ನೋಡಿ ಬಾಲಿವುಡ್ನ ಬೆಡಗಿ ಶಫಾಲಿ. ರಿಲೀಸ್ಗೂ ಮುನ್ನವೇ ಚಿತ್ರ ಭರ್ಜರಿ ಹಿಟ್ ಆಗಿದ್ದು ಪಂಕಜ ಹಾಡಿನಿಂದಾಗಿ. ಥಿಯೇಟರ್ನಲ್ಲೂ ಕೂಡ ಈ ಹಾಡಿಗೆ ಪಡ್ಡೆ ಹೈಕ್ಲು ಕುಣಿದು ಕುಪ್ಪಳಿಸಿದ್ರು. ಸಾಮಾನ್ಯವಾಗಿ ಹಾಡೊಂದಕ್ಕೆ ನಟಿಯರು ಕುಣಿದು ಮರೆತು ಬಿಡ್ತಾರೆ. ಆದರೆ ಈ ಹಾಡು ಶಫಾಲಿಗೆ ಎಂದೂ ಮರೆಯದ ಗೀತೆಯಂತೆ. ಅವರೇ ಅನೇಕ ಬಾರಿ ಪಾಡ್ಕಾಸ್ಟ್ನಲ್ಲಿ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ. ನಾನು ಸಾಯುವ ಕೊನೆ ದಿನದವರೆಗೂ ಜನರು ನನ್ನ ಬಗ್ಗೆ ಈ ಹಾಡಿನ ಹುಡುಗಿ ಅಂತ ಕರಿಬೇಕು ಅಂತ ಹೇಳ್ಕೊಂಡಿದ್ರು ನಟಿ ಶಫಾಲಿ. ಈಗ ಅವರು ಹಠಾತ್ ನಿಧನರಾಗಿದ್ದಾರೆ. ಕನ್ನಡ ಸಿನಿಲೋಕ ಅವರನ್ನು ಇಷ್ಟಪಟ್ಟಂತೆ ಪಂಕಜ ಹಾಡಿನ ಹುಡುಗಿ ಅಂಥೇಳಿ ನೆನಪಿಸಿಕೊಳ್ತಿದೆ. ಅಗಲಿದ ನಟಿಗೆ ನಮನವನ್ನು ಸಲ್ಲಿಸಿದೆ. ಇನ್ನು ಹಿಂದಿಯ ಬಿಗ್ ಬಾಸ್ ಸೀಸನ್ 13ರಲ್ಲೂ ಕೂಡ ಶಫಾಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು. 42 ಸಾಯುವ ವಯಸ್ಸೇನಲ್ಲ. ಆದರೆ ನಟಿ ಸಾವಿಗೆ ಸಿನಿ ಮಂದಿ ಕಂಬನಿಯನ್ನು ಮಿಡಿದಿದ್ದಾರೆ. ಶರಣು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.